ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಶುಕ್ರವಾರದ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮುಗಿಸ್ದೆ. ಇವತ್ತು ಲಕ್ಷ್ಮೀ ವಾರ ಆಗಿರೋದ್ರಿಂದ ಪೂಜೆ ವಿಶೇಷವಾಗಿ ಲಕ್ಷ್ಮಿಗೆ ಆಗಿರುತ್ತೆ. ಈವ್ನಿಂಗ್ ಬಂದು ಇವತ್ತು ಶುಕ್ರವಾರ ದೀಪ ಅಂಟಿಸಿ ಏನು ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನುಗ್ಗೆ ಸೊಪ್ಪಿತ್ತು. ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋಣ ಅಂತ ಹೇಳಿ ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ನಾವು ಉಪ್ಸಾರು ಅಂತ ಹೇಳ್ತೀವಿ. ನಾನಿಲ್ಲಿ ಹೆಸ್ರು ಕಾಳು ಮತ್ತು ಬೇಳೆನ ಹಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ. ಹೆಸ್ರು ಕಾಳನ್ನ ನಾನು ಫಸ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಹುರ್ಕೊತಾ ಇದ್ದೀನಿ. ಹುರ್ಕೊಂಬಿಟ್ಟು ಇದಕ್ಕೆ ಬೇಳೆ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ನೀರು ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ವಿಷಲ್ ಓಡಿಸ್ಕೊತೀನಿ. 2 ವಿಷಲ್ ಅಂತ ಹೇಳಿದ್ರೆ ಕಾಳು ತುಂಬ ಬೆಂದೋಗ್ಬಿಡುತ್ತೆ. ಯಾಕಂದರೆ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಬೆಂದಿರಬೇಕು, ಅಂದರೆ ಮುಕ್ಕಾಲು ಬೆಂದಿದ್ರೆ ಸಾಕು. ಅದಕ್ಕೆ ಇಲ್ಲಿ ನಾನು 1 ವಿಷಲ್ ಓಡಿಸ್ಕೊತೀನಿ. ಅದಾದಮೇಲೆ ನಾನು 1 ವಿಷಲ್ ಆದಮೇಲೆ ಸ್ವಲ್ಪ ಕುಕ್ಕರೆಲ್ಲ ಆರಿದ್ಮೇಲೆ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಎಲ್ಲ ಸಪ್ರೇಟ್ ಮಾಡಿಕೊಂಡು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸಾಲ್ಟು ಎಷ್ಟು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಇವಾಗ ನಾನು ಸಾಂಬಾರು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೋತೀನಿ. ಯಾಕಂದರೆ ಪಲ್ಯ ಮಾಡಬೇಕಲ್ಲ, ಅದಕ್ಕೇ ಸಪ್ರೇಟು ಮಾಡ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೊತೀನಿ. ಇದು ಉಪ್ಸಾರು ರೆಡಿ ಇದೆ. ಇವಾಗ ಇಲ್ಲಿ ನಾನು ಸೊಪ್ಪು ಒಗ್ಗರಣೆಗೆ ಕಾಯಿ ತುರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇದಿಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ ಸೊಪ್ಪು ಹಾಕ್ತೀನಿ. ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಕಾಯಿ ತುರಿ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ. ಇದಕ್ಕೆ ಬಿಸಿ ಮುದ್ದೆ, ಗ್ರೀನ್ ಕಲರ್ ಉಪ್ಸಾರು ಖಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವರು ಸಾಂಬಾರಿಗೆ ಹಾಕ್ತಾರೆ, ನಾವು ಸಾಂಬಾರ್ಗೆ ಹಾಕಲ್ಲ, ಸಪ್ರೇಟ್ ಮಾಡಿ ಇಟ್ಕೊತೀವಿ. ಸೊ ರೆಡಿ ಇದೆ ಉಪ್ಸಾರು ಮುದ್ದೆ. ಕೆಲವ್ರಿಗೆ ತುಂಬ ನುಗ್ಗೆ ಸೊಪ್ಪು ಅಂದರೆ ತುಂಬ ಇಷ್ಟ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.